ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ಸಂದೇಶವಾಗಿ ನಾವು ನೋಡಿ, ಅನೇಕ ಕ್ರೈಸ್ತರಿಗೆ ಒಂದು ಆಲೋಚನೆ ಇದೆ ನೋಡಿ. ಮದ್ಯಪಾನ ಮಾಡಬಹುದಾ ಮಾಡಬಾರದಾ ಎಂಬುದಾಗಿ ಅನೇಕ ವಿಧವಾದ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಆದರೆ ನೋಡಿ, ಕ್ರೈಸ್ತರು ಈ ಮದ್ಯಪಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಸತ್ಯವೇದವು ಏನನ್ನು ಬೋಧಿಸುತ್ತಾ ಇದೆ, ಸತ್ಯವೇದವು ಬೈಬಲ್ ಏನನ್ನು ಹೇಳ್ತಾ ಇದೆ ಎಂಬುದಾಗಿ ಇವತ್ತು ನಾವು ದೇವರ ಒಂದು ಸಂದೇಶವನ್ನು ನೋಡೋಣ. ಬೈಬಲಲ್ಲಿ ಮದ್ಯಪಾನದ ಕುರಿತಾಗಿ ಯಾವ ಯಾವ ವಿಷಯಗಳು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ, ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ನೋಡಿ, ಮದ್ಯಪಾನ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ನೋಡಿ, ಮದ್ಯಪಾನ ಮಾಡುವಂತ ಸಂದರ್ಭದಲ್ಲಿ ಪಟಿಂಗತನವು ಉಂಟಾಗುತ್ತದೆ. ನೋಡಿ, ಮದ್ಯಪಾನ ಮಾಡಿ ಮತ್ತರಾಗಬೇಡಿ ಎಂಬುದಾಗಿ ದೇವರ ವಾಕ್ಯವು ಬೋಧಿಸ್ತಾ ಇದೆ. ನೋಡಿ, ಅದೇ ರೀತಿಯಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಜ್ಞಾನೋಕ್ತಿಗಳು 21ನೇ ವಾಕ್ಯದಲ್ಲಿ, ದ್ರಾಕ್ಷಾರಸವು ಪರಿಹಾಸ್ಯ, ಮದ್ಯವು ಕೂಗಾಟ, ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ. ನೋಡಿ, ಮದ್ಯಪಾನ ಯಾರು ಮಾಡ್ತಾ ಇರ್ತಾರೋ ಅವರು ಜ್ಞಾನಿಗಳಲ್ಲ ಎಂಬುದಾಗಿ ದೇವರ ವಾಕ್ಯವು ಇದನ್ನ ಎಚ್ಚರಿಸ್ತಾ ಇದೆ. ನೋಡಿ, ಮದ್ಯಪಾನ ಮಾಡುವಂತ ಸಂದರ್ಭ ನೋಡಿ, ಅದು ಕೂಗಾಟ. ನೋಡಿ, ಅದು ಸುಮ್ಮನೆ ಕಿರ್ಚುವುದಕ್ಕೆ ಕಾರಣವಾಗುತ್ತೆ. ಮದ್ಯಪಾನ ಮಾಡಿ ಮತ್ತರಾಗಿರುವಂತ ವ್ಯಕ್ತಿಗಳು ಯಾರೇ ಆಗಲಿ, ಅವರು ಸುಮ್ಮನೆ ಇರುವುದಿಲ್ಲ, ಕೂಗಾಡ್ತಾರೆ, ಜಗಳ ಮಾಡ್ತಾರೆ, ಎಲ್ಲರಿಗೂ ತೊಂದರೆಯನ್ನು ಕೊಡುವವರಾಗಿರ್ತಾರೆ. ನೋಡಿ, ಜ್ಞಾನೋಕ್ತಿಗಳು 23:20ರಲ್ಲಿ, ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ನೋಡಿ, ಈ ದಿನ ದೇವರ ವಾಕ್ಯ ಎಚ್ಚರಿಸ್ತಾ ಇದೆ. ಕುಡುಕರು ಯಾರು ಹೆಚ್ಚಾಗಿ ಕುಡಿತಾ ಇರ್ತಾರೋ ಅವರ ಜೊತೆನೋ, ಯಾರು ಹೆಚ್ಚಾಗಿ ಮಾಂಸವನ್ನು ತಿಂತಾ ಇರ್ತಾರೋ, ಮಾಂಸ ಭಕ್ಷಕರು ಇರ್ತಾರೋ ಅವ್ರ ಜೊತೆ ಸೇರದಿರಿ, ಅವ್ರ ಜೊತೆ ಸೇರಬಾಡಿ ಎಂಬುದಾಗಿ ದೇವರ ವಾಕ್ಯವು ಈ ದಿನ ಎಚ್ಚರಿಸ್ತಾ ಇದೆ. ನೋಡಿ, 31ನೇ ವಾಕ್ಯದಲ್ಲಿ, ಪಾತ್ರೆಯಲ್ಲಿ ಕೆಂಪಗೆ ತಲತಲಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ನೋಡಿ, ಈ ದ್ರಾಕ್ಷಾರಸವನ್ನು ನೋಡುವಂತ ಸಂದರ್ಭದಲ್ಲಿ ಅದು ಫಳಫಳನೆ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಕೆಂಪಗೆ, ಅದು ನೋಡೋಕ್ಕೆ ಸೂಪರ್ ಆಗಿರುತ್ತೆ. ಆದರೆ ನೋಡಿ, ಅದನ್ನು ನಾವು ನೋಡಬಾರದು ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸ್ತಾ ಇದೆ. ಅದರ ಮೇಲೆ ನಾವು ಕಣ್ಣನ್ನು ಇಡಬಾರದು. ನೋಡಿ, 1ನೇ ಕೊರಿಂಥೆ 5:11ನೇ ವಾಕ್ಯದಲ್ಲಿ, ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವವನಾಗಿದ್ದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ನೋಡಿ, ದೇವರ ವಾಕ್ಯ ಕುಡುಕನನ್ನು ನೋಡಿ ಯಾರ ಜೊತೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ನೋಡಿ, ಸುಳ್ಳು ಹೇಳುವವನು, ಸುಳ್ಳುಕೊಳ್ಳುವವನು, ಬೈಯುವವನು, ವಿಗ್ರಹಾರಾಧಕನು ಯಾರಿದ್ದಾರೋ ಅವರ ಈ ಲೋಕದಲ್ಲಿ ಮಾಡುವಂತ ಎಲ್ಲಾ ಕೆಟ್ಟ ಕಾರ್ಯಗಳಲ್ಲಿಯೂ ಕುಡಿಕತನವು ಸಹ ಒಂದಾಗಿದೆ. ದೇವರಿಗೆ ವಿರುದ್ಧವಾದ ಕಾರ್ಯವು ಸಹ ಕುಡಿಯುವಂತ ಕಾರ್ಯವೂ ಆಗಿದೆ. ಮದ್ಯಪಾನ ಯಾರು ಮಾಡ್ತಾರೋ ಅವರನ್ನು ನೋಡಿ ದೇವರು ಸಹ ಅವರನ್ನು ತಿರಸ್ಕರಿಸ್ತಾ ಇದ್ದಾರೆ. ಇದು ಕೆಟ್ಟ ಕಾರ್ಯ ಎಂಬುದಾಗಿ ನೋಡಿ, ಕೆಟ್ಟ ಕಾರ್ಯಗಳ ಜೊತೆಯಲ್ಲಿ ಈ ಕುಡಿಕತನವನ್ನು ಸಹ ಹೋಲಿಸ್ತಾ ಇದ್ದಾರೆ. ನೋಡಿ, ಇವರ ಜೊತೆ ಯಾರ್ಯಾರು ಈ ರೀತಿಯ ಕೆಟ್ಟ ಕಾರ್ಯ ಮಾಡ್ತಾ ಇರ್ತಾರೋ ಅವರ ಜೊತೆ ಸೇರಬೇಡಿ. ಕ್ರೈಸ್ತರಿಗೆ ನೋಡಿ, ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೀವು ಅವರ ಜೊತೆ ಸೇರದಿರಿ ಎಂಬುದಾಗಿ ದೇವರ ವಾಕ್ಯವೇ ಹೇಳ್ತಾ ಇದೆ. ತೀತನು 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಸಭೆಯ ಹಿರಿಯನು ನಿಂದಾರಹಿತನಾಗಿರ್ಬೇಕು. ನೋಡಿ, ಸಭೆಯ ಹಿರಿಯರು ಯಾರು ಇರ್ತಾರೆ, ಸಭೆಯಲ್ಲಿ ಯಾರ್ಯಾರು ಇರ್ತಾರೆ, ಹಿರಿಯರು, ಚಿಕ್ಕವರು, ಸಭೆಯಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ಯಾರ್ಯಾರಾಗಿದ್ದಾರೋ ಅವರೆಲ್ಲರೂ ಹೇಗಿರ್ಬೇಕಂದ್ರೆ ನಿಂದಾರಹಿತರಾಗಿರ್ಬೇಕು. ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸುವ ಹಾಗೆ ಇಲ್ಲ. ನೋಡಿ, ತಪ್ಪು ಹೊರಿಸುವ ಹಾಗೆ ನಾವು ಯಾವ ಕಾರ್ಯವನ್ನು ನಾವು ಮಾಡಬಾರದು. ನೋಡಿ, ಯೇಸು ಕ್ರಿಸ್ತನಲ್ಲಿ ಯಾವ ಒಂದು ತಪ್ಪಿಲ್ಲ, ಯಾವ ಒಂದು ಪಾಪವೂ ಇಲ್ಲ. ನೋಡಿ, ಆತನನ್ನು ಯಾರು ಬೆರಳನ್ನು ತೋರಿಸುವುದಿಲ್ಲ, ನೀನು ಈ ರೀತಿಯಾಗಿ ಮಾಡಿದ್ದೀಯಾ ಎಂಬುದಾಗಿ. ನೋಡಿ, ಅದೇ ರೀತಿಯಾಗಿ ಸಭೆಯಲ್ಲಿರುವಂತಹ ಹಿರಿಯರು ಇರಬೇಕು. ಸಭೆಗೆ ಬರುವಂತ ಎಲ್ಲಾ ವಿಶ್ವಾಸಿಗಳು ನಿಂದಾರಹಿತರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯವು ಎಚ್ಚರಿಸ್ತಾ ಇದೆ. ನೋಡಿ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು, ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು, ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮನ ಭರಿತನಾಗಿರುವನು.
ನೋಡಿ, ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭ, ಸ್ನಾನಿಕನಾದ ಯೋಹಾನನ ಕುರಿತಾಗಿ ನೋಡಿ ಒಂದು ವಿಶೇಷವಾದ ಒಂದು ಮಾತು ಬರೆಯಲ್ಪಟ್ಟಿದೆ. ನೋಡಿ, ಯಾವುದೇ ವಿಧವಾದ ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಕುಡಿಯದಂತೆ ಇರುವಂತ ಒಬ್ಬ ವ್ಯಕ್ತಿ. ನೋಡಿ, ಯಾರು ದ್ರಾಕ್ಷಾರಸವನ್ನು ಇಷ್ಟಪಡ್ತಾರೋ ನೋಡಿ, ಅವರ ಜೀವನದಲ್ಲಿ ಅಧಿಕವಾದ ಶ್ರಮೆಯು ಶೋಧನೆಯನ್ನು ಎದುರಿಸ್ತಾ ಇರ್ತಾರೆ. ಇಲ್ಲಾಂದ್ರೆ ಅನೇಕ ವಿಧವಾದ ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ನೋಡಿ, ಅನೇಕ ವ್ಯಕ್ತಿಗಳು, ಕುಡುಕರಿಗೆ ನೋಡಿ ಸುಮಾರು ವರ್ಷಗಳಿಂದ ಅವರು ಕುಡಿದು ಅವರ ಹೊಟ್ಟೆಯಲ್ಲಿ ಇಲ್ಲಾಂದ್ರೆ ಅವರ ದೇಹದಲ್ಲಿ ತುಂಬಾ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಕಿಡ್ನಿ ಫೇಲ್ಯೂರು, ಲಿವರ್ ಇಶ್ಯೂಸ್, ಮತ್ತೆ ಹೊಟ್ಟೆಯಲ್ಲಿ ಇನ್ನೂ ಅನೇಕ ವಿಧವಾದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಈ ರೀತಿಯಾಗಿ ನೋಡಿ ಅನೇಕ ವ್ಯಕ್ತಿಗಳು ಕುಡಿದು ಅವರು ಸತ್ತು ಹೋಗಿ ಅವರ ಕುಟುಂಬವು ಬಡತನವಾಗಿ, ಕುಟುಂಬದಲ್ಲಿ ಮಕ್ಕಳಿಗೆ ಯಾರು ಇಲ್ಲದೆ, ಇಲ್ಲಾಂದ್ರೆ ಹೆಂಡತಿಯನ್ನು ಬಿಟ್ಬಿಟ್ಟು ಈ ರೀತಿಯಾದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ನೋಡಿ, ಅದಕ್ಕೆ ದೇವರ ವಾಕ್ಯವು ಈ ವಾಕ್ಯದ ಮೂಲಕ ಎಚ್ಚರಿಸ್ತಾ ಇದೆ. ನೋಡಿ, ಕುಡಿಯುವುದನ್ನು ನಾವು ಬಿಟ್ಬಿಡ್ಬೇಕು. ನೋಡಿ, ಮದ್ಯಪಾನವನ್ನು ನಾವು ಬಿಟ್ಬಿಡ್ಬೇಕು. ಅದನ್ನು ಕುಡಿಯುವಂತ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಸೇರಬಾರದು. ನೋಡಿ, ಅವರು ಯಾರು ಕುಡಿತಾ ಇರ್ತಾರೋ ಸ್ನೇಹಿತರಿದ್ರೆ ಅವರನ್ನೆಲ್ಲ ಕಟ್ ಮಾಡಿ, ಅವರಿಂದ ನಮ್ಗೆ ಯಾವ ಒಂದು ಪ್ರಯೋಜನವಿಲ್ಲ. ನೋಡಿ, ಯಾಕೆ ಈ ರೀತಿಯ ಕುಡುಕರ ಜೊತೆ ನಾವು ಸೇರಬೇಕು? ನೋಡಿ, ನಮ್ಗೆ ಒಂದು ಬ್ಯೂಟಿಫುಲ್ ಲೈಫ್ ಇದೆ, ಒಂದು ಒಳ್ಳೆಯ ಕುಟುಂಬವಿದೆ, ಅವ್ರ ಜೊತೆ ನಾವು ಸಂತೋಷವಾಗಿರ್ಬೋದು. ಈ ರೀತಿಯಾಗಿ ಕುಡಿಯುವಂತ ಸಂದರ್ಭದಲ್ಲಿ ಅದು ನಮ್ಮನ್ನು ತುಂಬಾ ತೊಂದರೆಗೆ ಒಳಪಡಿಸುತ್ತೆ. ನೋಡಿ, ಅನೇಕ ವ್ಯಕ್ತಿಗಳು ಕುಡಿಯುವಂತ ಸಂದರ್ಭದಲ್ಲಿ ನೋಡಿ ಮೊದಲು ಟೇಸ್ಟ್ ಮಾಡೋಣ, ಇದೇಗಿದೆ ನಾವು ನೋಡೋಣ ಎಂಬುದಾಗಿ ಪ್ರಯತ್ನ ಪಡ್ತಾರೆ. ಒಂದು ಸಾರಿ ಅದರ ಜೊತೆ ಹೋದಾಗ ಅವರು ಅದಕ್ಕೆ ಅಡಿಕ್ಟ್ ಆಗಿ ಅದರಿಂದ ತುಂಬಾ ಶ್ರಮೆಯನ್ನು, ಅದನ್ನು ಬಿಡಲಾಗದೆ ತುಂಬಾ ನೋವನ್ನು ಅನುಭವಿಸ್ತಾರೆ. ನೋಡಿ, ಅನೇಕ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ಸಹ ಕಳೆದುಕೊಂಡಿದ್ದಾರೆ. ನೋಡಿ, ಕುಡಿಕತನವು ತುಂಬಾ ಪ್ರಮಾದಕರವಾಗಿದೆ. ನೋಡಿ, ಇದರ ಕುರಿತಾಗಿ ನಾವು ಹೆಚ್ಚಾಗಿ ಯೋಚನೆ ಮಾಡಬೇಕು. ಕುಡಿಯುವುದರಿಂದ ಅನೇಕ ಕುಟುಂಬಗಳು ಹಾಳಾಗಿವೆ, ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನೋಡಿ, ಕುಡಿಕತನದಿಂದ ತುಂಬಾ ಕೆಟ್ಟ ಹೆಸರು, ಒಂದು ಅವಮಾನ, ಕುಟುಂಬಕ್ಕೆ ನೆಮ್ಮದಿ ಇಲ್ಲ, ಕುಟುಂಬದಲ್ಲಿ ಅನೇಕ ವಿಧವಾದ ಶೋಧನೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ರೀತಿಯಾದ ಕಾರ್ಯಗಳನ್ನು ಯಾರು ಮಾಡಬಾರದು. ನೋಡಿ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಂದು ಚಿಕ್ಕ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸಪ್ಪ. ಅವರ ಕುಡಿಕತನದಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಕೊಡಪ್ಪ. ಅಪ್ಪ, ಕುಡಿಕತನದಿಂದ ಅವರು ದೂರ ಇರಲು ಸಹಾಯ ಮಾಡು. ಆ ಕುಡಿಕತನವು ಅವರ ಹತ್ತಿರ ಬರದಾಗೆ ಸಹಾಯ ಮಾಡು. ಅದನ್ನು ನೋಡುವವರು ದ್ವೇಷಿಸಲು ಸಹಾಯ ಮಾಡು. ಅಪ್ಪ, ಎಲ್ಲಾ ಕಾರ್ಯಗಳನ್ನು ನಿನ್ನ ಪಾದದ ಬಳಿಯಲ್ಲಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.